ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದಲ್ಲಿ ಟ್ರಂಪ್ ಯುಗ ಆರಂಭವಾಗಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣದಿಂದಲೂ ಕೂಡ ಅನೇಕ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಅವರೇನೇನು ಪ್ಲಾನ್ ಮಾಡ್ಕೊಂಡಿದ್ರೋ ಆ ಪ್ರಕಾರವಾಗಿ ಕೆಲಸ ಆರಂಭಿಸಿದ್ದಾರೆ. ಒಂದು ಹಂತದಲ್ಲಿ ನೋಡಿದ್ರೆ ಟ್ರಂಪ್ ಅವರ ಸ್ಪೀಡ್ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿನೇ ಇದೆ. ಆದರೆ ಇದು ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಈ ಆರಂಭಿಕ ಶೂರತ್ವ ಅನ್ನುವಂಥ ಒಂದು ಮಾತಿದೆ. ಕೆಲವರು ಅಧಿಕಾರ ಸಿಕ್ಕಂತಹ ಸಂದರ್ಭದಲ್ಲಿ ಆರಂಭದ ಗಳಿಗೆಯಲ್ಲಿ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರ್ತಾರೆ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಹಾಗೆ ಮಾಡಬೇಕು, ಓಡಾಡ್ತಾ ಇರ್ತಾರೆ. ಅನಂತರ ಸ್ವಲ್ಪ ರಿಯಾಲಿಟಿ ಅರ್ಥ ಆಗೋದಕ್ಕೆ ಶುರುವಾಗತ್ತೆ. ಇಲ್ಲ ನಾವು ಈ ಸ್ಪೀಡ್ನಲ್ಲಿ ಹೋದರೆ ನಮಗೆ ತೊಂದರೆ ಆಗತ್ತೆ ಅಂತ. ನಾನು ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಅಂತಂದರೆ, ಟ್ರಂಪ್ ಈಗ ಅಮೆರಿಕದಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು ಅವರ ಪಾಲಿಗೆ ಮಹತ್ವದ ನಿರ್ಧಾರ, ಆದರೆ ಭಾರತೀಯರ ಪಾಲಿಗಲ್ಲ. ಆ ನಿರ್ಧಾರ ಏನು ಕೇಳಿದ್ರೆ, ಅಮೆರಿಕದಲ್ಲಿ ಸಿಟಿಜನ್ಶಿಪ್ ಬೈ ಬರ್ತ್ ಅನ್ನುವಂಥ ಒಂದು ರೂಲ್ ಇತ್ತು. ಅಂದರೆ ಅಮೆರಿಕದಲ್ಲಿ ಯಾವ ಮಗು ಜನನವಾಗುತ್ತೋ ಆ ಮಗುವಿಗೆ ಹುಟ್ಟಿನಿಂದಲೇ ಅಮೆರಿಕದ ಸಿಟಿಜನ್ಶಿಪ್ ಸಿಗ್ತಾ ಇತ್ತು. ಅದಕ್ಕೆ ತಂದೆ ತಾಯಿ ಅಮೆರಿಕದ ಸಿಟಿಜನ್ ಆಗಿರಬೇಕು ಅಥವಾ ಗ್ರೀನ್ ಕಾರ್ಡ್ ಇರಬೇಕು, ಇದು ಯಾವ ರೂಲ್ಸು ಇರಲಿಲ್ಲ. ಅಮೆರಿಕದಲ್ಲಿ ಆ ಮಗು ಹುಟ್ಟಿದ್ರೆ ಸಾಕು, ಅಮೆರಿಕದ ಪೌರತ್ವ ತನ್ನಿಂದ ತಾನಾಗೆ ಬಂದು ಬಿಡ್ತಾ ಇತ್ತು. ಈ ನಿಯಮವನ್ನು ಟ್ರಂಪ್ ಈಗ ಬದಲಾಯಿಸ್ತಾ ಇದ್ದಾರೆ. ಇನ್ನು ಮುಂದೆ ಹಾಗಾಗೋದಿಲ್ಲ. ಇದು ಅಮೆರಿಕದಲ್ಲಿರುವಂತಹ ಕೆಲ ಭಾರತೀಯರನ್ನ ತೀರಾ ಒತ್ತಡಕ್ಕೆ ಸಿಕ್ಕಾಕ್ಸಿದೆ. ಕೇವಲ ಭಾರತೀಯರು ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಿಂದ ಬಂದು ವಾಸ ಮಾಡ್ತಿರುವವರಿಗೂ ಕೂಡ ಒತ್ತಡ ಶುರುವಾಗಿದೆ. ಆದರೆ ಭಾರತೀಯರು ಮಾತ್ರ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಳ್ಳೋದಕ್ಕೆ ಮುಂದೆ ಹೋಗಿದ್ದಾರೆ. ಆ ನಿರ್ಧಾರ ಏನು ಕೇಳಿದ್ರೆ, ಅವಧಿಗೆ ಮುಂಚೆ ಮಗುವಿನ ಜನನಕ್ಕೆ ಅಮೆರಿಕದಲ್ಲಿ ವಾಸ ಮಾಡ್ತಿರುವಂತಹ ಭಾರತ ಮೂಲದ ದಂಪತಿಗಳು ನಿರ್ಧರಿಸ್ತಾ ಇದ್ದಾರೆ. ಈಗಾಗಲೇ ಆಸ್ಪತ್ರೆಯ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಫೆಬ್ರವರಿ 20ಕ್ಕೆ ಮುಂಚೆ ನಮ್ಮ ಮಗುವಿನ ಜನನ ಆಗಲಿ, ಸಿ ಸೆಕ್ಷನ್ ಮಾಡಿ ಮಗುವನ್ನ ಹೊರ ತೆಗೆದು ಬಿಡಿ, ಹೀಗಂತ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಇದು ಅಮೆರಿಕದ ಮಾಧ್ಯಮಗಳೂ ಸೇರಿದಂತೆ ಭಾರತದ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಮಿತ್ರರೇ, ಇದು ಒಂದು ರೀತಿಯಲ್ಲಿ ಅಮೆರಿಕದಲ್ಲಿರುವಂತಹ ಭಾರತ ಮೂಲದವರೇನಿದ್ದಾರೆ ಇವರು ಭಾರತ ದೇಶಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಕೇವಲ ಒಂದು ಸಿಟಿಜನ್ಶಿಪ್ಗೋಸ್ಕರವಾಗಿ ಭಾರತದ ಮರ್ಯಾದೆಯನ್ನು ಹರಾಜು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ಟ್ರಂಪ್ ತಂದಂತಹ ರೂಲ್ಸ್ ಏನು? ಇದು ಭಾರತ ಮೂಲದವರಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಇದಕ್ಕೂ ಮತ್ತು ಅವಧಿಗೆ ಪೂರ್ಣವಾಗಿ ಮಗುವನ್ನ ಜನನ ಮಾಡೋದಕ್ಕೆ ಅಮೆರಿಕದಲ್ಲಿ ಭಾರತ ಮೂಲದ ದಂಪತಿಗಳು ಪ್ರಯತ್ನ ಮಾಡ್ತಿರೋದಕ್ಕೂ ಏನು ಸಂಬಂಧ ಇದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ತೀರಾ ಇಂಪಾರ್ಟೆಂಟ್ ವಿಚಾರ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಅಮೆರಿಕದಲ್ಲಿ ಅಧ್ಯಕ್ಷರಾಗ್ತಿದ್ದಂತೆ ಅನೇಕ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾದಂತಹ ನಿರ್ಧಾರ ಅಂತಂದ್ರೆ US ನ ಸಿಟಿಜನ್ಶಿಪ್ ಬೈ ಬರ್ತ್ ನಿಯಮ ಏನಿದೆ ಅದನ್ನ ಕಂಪ್ಲೀಟ್ ಬದಲಾಯಿಸಿದ್ದಾರೆ. ಏನಿದು ಸಿಟಿಜನ್ಶಿಪ್ ಬೈ ಬರ್ತ್ ಅಂತ ಕೇಳಿದ್ರೆ, ಅಮೆರಿಕದಲ್ಲಿ ಯಾವುದೇ ದಂಪತಿಗೆ ಅಮೆರಿಕದಲ್ಲಿ ಮಗು ಹುಟ್ಟಿದ್ರೆ ಆ ಮಗುವಿಗೆ ಸಿಟಿಜನ್ಶಿಪ್ ಸಿಗ್ತಾ ಇತ್ತು. ಆ ದಂಪತಿ ಬೇರೆ ಯಾವುದೇ ದೇಶದವರಾಗಿರ್ಲಿ, ಆದ್ರೆ ಅವರು ಅಮೆರಿಕದಲ್ಲಿ ವೀಸಾ ಪಡೆದು ಬಂದಿರ್ತಾರೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂತಹ ದಂಪತಿಗೆ ಅಮೆರಿಕದಲ್ಲಿ ಮಗು ಆಗತ್ತಪ್ಪ, ಆ ಮಗುವಿಗೆ ಅಮೆರಿಕದ ನಾಗರಿಕತ್ವ ಸಿಗ್ತಾ ಇತ್ತು. ಆದ್ರೆ ಟ್ರಂಪ್ ಈಗ ಏನ್ ಬದಲಾಯಿಸಿದ್ದಾರೆ ಅಂತಂದ್ರೆ, ಇನ್ ಮುಂದೆ ಹೀಗೆ ನಾಗರಿಕತ್ವ ಸಿಗೋದಿಲ್ಲ. ಅಮೆರಿಕದಲ್ಲಿ ಹುಟ್ಟಿದ ಮಗುವಿಗೆ ನಾಗರಿಕತ್ವ ಸಿಗಬೇಕು ಅಂತಂದ್ರೆ ಈ ನಿಯಮಗಳು ಅಪ್ಲೈ ಆಗತ್ತೆ. ಆ ನಿಯಮಗಳೇನು ಕೇಳಿದ್ರೆ, ಆ ದಂಪತಿಗಳಲ್ಲಿ ಒಬ್ಬರಾದ್ರೂ ಕೂಡ ಅಮೆರಿಕದ ಸಿಟಿಜನ್ ಆಗಿರಬೇಕು. ಅಂದ್ರೆ ಗಂಡ ಹೆಂಡತಿ ಒಬ್ಬರಲ್ಲಿ ಅಮೆರಿಕದ ಸಿಟಿಜನ್ಶಿಪ್ ಅನ್ನು ಪಡೆದುಕೊಂಡಿರಬೇಕು. ಅಂತಹ ದಂಪತಿಗೆ ಹುಟ್ಟಿದಂತಹ ಮಗುವಿಗೆ US ನ ಸಿಟಿಜನ್ಶಿಪ್ ಸಿಗುತ್ತೆ. ಇಲ್ಲದೆ ಹೋದ್ರೆ ಆ ದಂಪತಿಗಳು ಗ್ರೀನ್ ಕಾರ್ಡ್ ಅನ್ನು ಹೊಂದಿರಬೇಕು. ಅಮೆರಿಕದಲ್ಲಿ ವಾಸ ಮಾಡೋದಕ್ಕೆ ಅವರಿಗೆ ಪರ್ಮನೆಂಟ್ ರೆಸಿಡೆಂಟ್ ಕಾರ್ಡ್ ಅನ್ನು ಕೊಡಲಾಗಿರುತ್ತೆ. ಆ ಕಾರ್ಡ್ ಹೊಂದಿದಂತಹ ದಂಪತಿಗೆ ಏನಾದರೂ ಅಮೆರಿಕದಲ್ಲಿ ಮಗು ಹುಟ್ಟಿದ್ರೆ ಆ ಮಗುವಿಗೆ ಅಮೆರಿಕದ ಸಿಟಿಜನ್ಶಿಪ್ ಸಿಗುತ್ತೆ. ಇಲ್ಲದೆ ಹೋದ್ರೆ ಅಮೆರಿಕದ ಸಿಟಿಜನ್ಶಿಪ್ ಅನ್ನ ಬೈ ಬರ್ತ್ ಮಗುವಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಂತ ಟ್ರಂಪ್ ಒಂದು ನಿಯಮವನ್ನ ತಂದಿದ್ದಾರೆ. ಇದು ಯಾರಿಗೆ ಒತ್ತಡವನ್ನ ತಂದಿದೆ ಅಂತಂದ್ರೆ, ಕೆಲವರು ಏನು ಯೋಚನೆ ಮಾಡ್ತಾ ಇರ್ತಾರೆ, ನಾವು ವಿದೇಶದವರಪ್ಪ, ನಮ್ಮ ಮಕ್ಕಳು ಅಮೆರಿಕದ ಪೌರತ್ವವನ್ನು ಪಡಿಬೇಕು. ಯಾಕೆಂದ್ರೆ ಅಮೆರಿಕದಲ್ಲಿ ಒಂದು ರೂಲ್ಸ್ ಇದೆಯಲ್ಲ, ಇಲ್ಲಿ ಹುಟ್ಟಿದ್ರೆ ಅಮೆರಿಕದ ಸಿಟಿಜನ್ಶಿಪ್ ಸಿಗುತ್ತೆ ಅಂತ. ಇದರ ಲಾಭವನ್ನ ಪಡಿಬೇಕು ಅಂತ ಕೆಲವರು ಹವಣಿಸ್ತಾ ಇರ್ತಾರೆ. ಅಂತವರಿಗೆ ಬಹಳ ನಿರಾಸೆಯನ್ನ ತಂದಿದೆ. ಇದರ ನಡುವೆ ಕೆಲವರು ಮಾತ್ರ ಆಘಾತಕಾರಿಯಾದಂತಹ ನಿರ್ಧಾರವನ್ನ ಕೂಡ ಕೈಗೊಳ್ತಾ ಇದ್ದಾರೆ. ಅದೇನು ಕೇಳಿದ್ರೆ, ಈಗ ಕೆಲವರು ಗರ್ಭಿಣಿಯರು ಇರ್ತಾರೆ, ಅವರಿಗೆ ಮಗು ಹುಟ್ಟುವಂತಹ ಡೇಟ್ ಬಂದ್ಬಿಟ್ಟು ಮಾರ್ಚ್ ಇರುತ್ತೆ, ಇಲ್ಲ ಏಪ್ರಿಲ್ ಇರುತ್ತೆ. ಅಂತವರು ಅವಧಿಗೆ ಪೂರ್ವವಾಗಿ ಸಿಸೇರಿಯನ್ ಮೂಲಕ ಮಗುವನ್ನ ಬೇಗ ಪಡೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. ಅಮೆರಿಕದ ಆಸ್ಪತ್ರೆಗಳಲ್ಲಿ ಕ್ಯೂ ನಿಲ್ತಾ ಇದ್ದಾರೆ, ಅಲ್ಲಿನ ಡಾಕ್ಟರ್ಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ, ಟ್ರಂಪ್ ಅವರು ಈ ನಿಯಮವನ್ನು ಜಾರಿಗೆ ತರುವಂತಹದ್ದು ಫೆಬ್ರವರಿ 20ನೇ ತಾರೀಕು. ಅಂದ್ರೆ ಫೆಬ್ರವರಿ 19 ರಾತ್ರಿ 12 ಗಂಟೆವರೆಗೂ ಕೂಡ ಯಾವುದೇ ಮಗು ಅಮೆರಿಕದಲ್ಲಿ ಹುಟ್ಟಿದ್ರೆ ಆ ಮಗುವಿಗೆ ಈ ಹಿಂದಿನ ನಿಯಮದಂತೆ ಅಮೆರಿಕದ ನಾಗರಿಕತ್ವ ಸಿಗುತ್ತೆ. ಆದ್ರೆ ಫೆಬ್ರವರಿ 20ನೇ ತಾರೀಕು ನಂತರ ಹುಟ್ಟಿದವರಿಗೆ ನಾಗರಿಕತ್ವ ಸಿಗೋದಿಲ್ಲ. ಇದಕ್ಕೋಸ್ಕರವಾಗಿ ಆ ದಂಪತಿಗಳು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಮಗುವನ್ನ ಅರ್ಲಿ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾ ಹೀಗಂತ ಟ್ರೈ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದು ಬಹಳ ಆಘಾತಕಾರಿ. ಯಾಕೆ ಅಂತಂದ್ರೆ, ಹೆರಿಗೆಯನ್ನ ಸಿಸರಿನ್ ಮೂಲಕ ಮಾಡಬೇಕಾ ಅಥವಾ ನಾರ್ಮಲ್ ಆಗತ್ತಾ ಅಂತ ಡಿಸೈಡ್ ಮಾಡುವಂತಹದ್ದು ವೈದ್ಯರು. ಸಿಸರಿನ್ ಯಾವಾಗ ಮಾಡಲಾಗತ್ತೆ? ತೀರಾ ಅನಿವಾರ್ಯತೆ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಮಾತ್ರ.
ಅಂದ್ರೆ ಎಮರ್ಜೆನ್ಸಿ ಇರಬೇಕು, ಒಂದ ತಾಯಿಗೆ ಸಮಸ್ಯೆ ಇರಬೇಕು, ಇಲ್ಲ ಮಗುವಿಗೆ ಸಮಸ್ಯೆ ಇರಬೇಕು, ಅದು ನಾರ್ಮಲ್ ಆಗಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯರಿಗೆ ಅನಿಸ್ಬೇಕು. ಅಂತಹ ಸಂದರ್ಭದಲ್ಲಿ ಮಾತ್ರ ವೈದ್ಯರು ಸಲಹೆಯನ್ನ ಕೊಡ್ತಾರೆ. ಆದ್ರೆ ಈಗ ಅಮೆರಿಕದಲ್ಲಿ ಭಾರತ ಮೂಲದ ಕೆಲ ದಂಪತಿಗಳು ನಮಗೆ ಅವಧಿಪೂರ್ವಕವಾಗಿ ಹೆರಿಗೆ ಮಾಡಿಸಿಕೊಡಿ ಹೀಗಂತ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಇದು ಅಮೆರಿಕದ ಪತ್ರಿಕೆಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ, ಭಾರತದ ಪತ್ರಿಕೆಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ಯಾಕೆ ಕೇಳಿದ್ರೆ ಫೆಬ್ರವರಿ 20 ನಂತರ ಏನಾದರೂ ಮಗು ಹುಟ್ಟಿದ್ದೆ ಆದ್ರೆ ಅದಕ್ಕೆ US ಸಿಟಿಸನ್ಶಿಪ್ ಸಿಗೋದಿಲ್ಲ. ಈ ಕಾರಣದಿಂದಾಗಿ ತಮ್ಮ ಮಕ್ಕಳನ್ನೇ ಬೇಗ ಪಡೆದುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಮಿತ್ರರೇ, ಈಗ 6 ತಿಂಗಳಾಗಿರುತ್ತೆ ಗರ್ಭಧರಿಸಿ, ಅಂತವ್ರಿಗೆ ಹೆರಿಗೆ ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕನಿಷ್ಠ ಪಕ್ಷ 8 ತಿಂಗಳಾದ ನಂತರ ಹೆರಿಗೆ ಮಾಡಿಸೋದಕ್ಕೆ ಸಾಧ್ಯ ಇದೆ. ಆದರೂ ಕೂಡ ವೈದ್ಯರು ಇದನ್ನು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ಮುಂದೆ ಭವಿಷ್ಯದಲ್ಲಿ ನಾನಾ ರೀತಿಯ ತೊಂದರೆಗಳು ಎದುರಾಗಬಹುದು ಅಂತ. ಆ ಮಗುವಿನ ಬೆಳವಣಿಗೆಯಲ್ಲಿ ಕೊರತೆ ಉಂಟಾಗಬಹುದು, ಆ ಮಗುವಿನ ಇನ್ನರ್ ಆರ್ಗನ್ಸ್ ಗಳಲ್ಲಿ ಏನಾದರೂ ತೊಂದರೆ ಬರಬಹುದು. ಈ ಕಾರಣದಿಂದಾಗಿ ವೈದ್ಯರು ಇದಕ್ಕೆಲ್ಲ ಒಪ್ಪೋದಿಲ್ಲ. ಆದರೂ ಕೂಡ ಕೆಲ ಭಾರತ ಮೂಲದ ದಂಪತಿಗಳು ಫೋರ್ಸ್ ಮಾಡ್ತಾ ಇದ್ದಾರೆ. ಇನ್ನೇನು 15 ದಿನಕ್ಕೆ ನಮಗೆ ಹೆರಿಗೆ ಆಗ್ಬಿಡುತ್ತೆ, ಡೇಟ್ ಬಂದ್ ಹೋಗಿದೆ, ಮುಂಚೆ ಮಾಡಿಸ್ಬಿಡಿ, ನಮಗೆ ದೊಡ್ಡ ಹೆಲ್ಪ್ ಆಗುತ್ತೆ, ನಮ್ಮ ಮಗುವಿನ ಭವಿಷ್ಯ ಅಮೆರಿಕದಲ್ಲಿ ಉಜ್ವಲವಾಗಿರುತ್ತೆ, ಹೀಗೆಲ್ಲ ಅವರು ಡಿಮ್ಯಾಂಡ್ ಇಡ್ತಾ ಇದಾರಂತೆ. ನನಗನ್ನಿಸುತ್ತೆ ಇದು ತೀರಾ ಅತಿರೇಕದ ವಿಚಾರ ಅಂತ. ಯಾಕಂದ್ರೆ ಮೊದಲನೇದಾಗಿ ಮಗುವಿನ ಆರೋಗ್ಯದ ಚಾಲೆಂಜ್, ಎರಡನೇದಾಗಿ ಭಾರತದ ಮರ್ಯಾದೆ ಪ್ರಶ್ನೆ. ಭಾರತದ ಒಬ್ಬ ಪ್ರಜೆ ಅಮೆರಿಕಕ್ಕೆ ಹೋಗಿ ತನ್ನ ಮಗುವಿಗೆ ಸಿಟಿಸನ್ಶಿಪ್ ಸಿಗಬೇಕು ಅಂತ ಏನ್ ಬೇಕಾದ್ರೂ ಮಾಡ್ತಾನೆ ಅಂತಂದ್ರೆ ಏನರ್ಥ? ಭಾರತ ವಾಸಕ್ಕೆ ಯೋಗ್ಯವಲ್ಲ, ತಮ್ಮ ಮಕ್ಕಳು ಭಾರತದಲ್ಲಿ ಬೆಳೆದ್ರೆ ಅವರೇನು ಉದ್ಧಾರ ಆಗೋದಿಲ್ಲ ಹೀಗಂತ ಬಿಂಬಿಸೋದಕ್ಕೆ ಹೊರಟಿದಾರ. ಈಗ ಸಿರಿಯಾದ ದಂಪತಿಗಳು ಅಥವಾ ಪಾಕಿಸ್ತಾನದ ದಂಪತಿಗಳು, ಶ್ರೀಲಂಕಾದ ದಂಪತಿಗಳು, ಅಫ್ಘಾನಿಸ್ತಾನದ ನಿವಾಸಿಗಳು ಇವ್ರು ಯಾರೋ ಅಮೆರಿಕದಲ್ಲಿ ಹೋಗಿ ತನ್ನ ಮಗುವಿಗೆ ಅಮೆರಿಕದ ಸಿಟಿಸನ್ಶಿಪ್ ಸಿಗಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಯಾಕೆಂದ್ರೆ ಆ ದೇಶಗಳಲ್ಲಿ ಬಹಳಷ್ಟು ಕಷ್ಟ ಇದೆ, ಅಲ್ಲಿ ಮಕ್ಕಳಿಗೆ ಒಳ್ಳೆಯ ಎಜುಕೇಶನ್ ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಲೈಫ್ ಥ್ರೆಟ್ ಕೂಡ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಅವರು ಆ ರೀತಿಯಾಗಿ ಕಷ್ಟಪಡೋದ್ರಲ್ಲಿ ಅರ್ಥ ಇರುತ್ತೆ. ಭಾರತ ಎಂತಹ ದೇಶ? ನಮ್ಮಲ್ಲೇನು ಎಜುಕೇಶನ್ಗೆ ಸಮಸ್ಯೆ ಇದೆಯಾ? ಎಂತಹ ಉತ್ತಮವಾದ ಎಜುಕೇಶನ್ ಅನ್ನು ಬೇಕಾದರೂ ಕೊಡಬಹುದು. ಈಗೇನು ಇವರು ಅಮೆರಿಕದಲ್ಲಿ ಹೋಗಿ ನೆಲೆಸಿದಾರಲ್ಲ, ಇವರೆಲ್ಲರೂ ಕೂಡ ಅಮೆರಿಕದಲ್ಲಿ ಓದಿ ಉದ್ಧಾರ ಆದಂಥವ್ರಲ್ಲ. ಭಾರತದಲ್ಲೇ ಓದ್ಕೊಂಡು ಇಲ್ಲಿ ಇಂಜಿನಿಯರೋ ಡಾಕ್ಟರೋ ಆಗಿ ಅಮೆರಿಕಕ್ಕೆ ಹೋಗಿದ್ದಾರೆ, ಅಲ್ಲಿ ಬೆಟರ್ ಆದಂತಹ ಜೀವನವನ್ನ ಈಗ ಕಂಡುಕೊಂಡಿದ್ದಾರೆ. ಆದರೆ ತಮ್ಮ ಮಕ್ಕಳು ಮಾತ್ರ ಅಮೆರಿಕದಲ್ಲೇ ಹುಟ್ಟಬೇಕು, ಇಲ್ಲಿನ ಎಜುಕೇಶನ್ ಅನ್ನೇ ಪಡೆದುಕೊಳ್ಳಬೇಕು, ಇಲ್ಲೇ ಉದ್ಧಾರ ಆಗಬೇಕು ಅಂತ ಬಯಸ್ತಾ ಇರ್ತಾರೆ. ಈ ಮೂಲಕವಾಗಿ ಇವರು ಪರೋಕ್ಷವಾಗಿ ಭಾರತಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ಮಾತ್ರ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಅದೇನು ಕೇಳಿದ್ರೆ, ಈಗ ಅಮೆರಿಕದಲ್ಲಿ ಭಾರತ ಮೂಲದ ಲಕ್ಷಾಂತರ ಮಂದಿ ಇದ್ದಾರೆ. ಕೆಲವರಲ್ಲಿ ಗ್ರೀನ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಇನ್ನೂ ಸಿಕ್ಕಿಲ್ಲ. ಆದ್ರೆ ಅವರಲ್ಲಿ ಬಹುತೇಕರು ಭಾರತವನ್ನ ಇಷ್ಟಪಡ್ತಾರೆ. ಇವತ್ತೇನೋ ಅಮೆರಿಕದಲ್ಲಿ ಇದೀವಪ್ಪ, ನಾಳೆ ನಾವು ಭಾರತದಲ್ಲೇ ಹೋಗಿ ವಾಸ ಮಾಡಬೇಕು, ನಾವಲ್ಲೇ ಇರಬೇಕು, ನಮ್ಮ ಕೊನೆಯ ದಿನಗಳು ಭಾರತದಲ್ಲೇ ಇರಬೇಕು ಹೀಗಂತ ಇಷ್ಟಪಡುವಂಥವರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಕೆಲವರಿಗೆ ಮಾತ್ರ ಏನನ್ಸುತ್ತೆ ಗೊತ್ತಾ, ನಾವು ಅಮೆರಿಕದಲ್ಲಿದ್ದೀವಿ, ಇಲ್ಲಿನ ಅದ್ಭುತವಾದಂತಹ ಜೀವನ ಶೈಲಿ ಭಾರತಕ್ಕಿಂತಲೂ ಕೂಡ ತುಂಬಾ ನಾವು ಮುಂದಿದ್ದೀವಿ ಹೀಗೆಲ್ಲ ಅನಿಸೋದಕ್ಕೆ ಶುರುವಾಗುತ್ತೆ. ನಮ್ಮ ಬಳಿಯಲ್ಲಿ ಈಗ ಬೇಕಾದಷ್ಟು ಹಣ ಇದೆ, ಹೀಗಾಗಿ ನಮ್ಮ ಮಕ್ಕಳು ಇಲ್ಲೇ ಇರಲಿ, ಇದೇ ಜೀವನ ಚೆನ್ನಾಗಿದೆ ಅಂತ ಕೆಲವರಿಗೆ ಅನ್ಸುತ್ತೆ. ಯಾರಿಗೆ? ದೇಶ ಪ್ರೇಮ ಇಲ್ಲದೆ ಇರುವಂತವರಿಗೆ. ನಾನು ವೈಯಕ್ತಿಕ ಉದಾಹರಣೆ ಕೊಡಬೇಕು ಅಂತಂದ್ರೆ, ನನ್ನ ಕೆಲ ಫ್ರೆಂಡ್ಸ್ಗಳು ಕೂಡ ಅಮೆರಿಕದಲ್ಲಿದ್ದಾರೆ. ಅವ್ರಿಗೆ ಯಾವಾಗಲೇ ಕರೆ ಮಾಡಿದ್ರು ಕೂಡ ಅವ್ರು ಹೇಳೋದಿಷ್ಟೇ, ಇಲ್ಲಿ ದುಡ್ಡಿದೆ, ಎಷ್ಟು ಬೇಕಾದರೂ ದುಡಿಮೆ ಮಾಡಬಹುದು, ಅದನ್ನ ಬಿಟ್ಟರೆ ಏನೂ ಕೂಡ ಇಲ್ಲ, ಇಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ, ನಾವಿಲ್ಲಿ ಒಂದಷ್ಟು ವರ್ಷ ಇದ್ದು ದುಡ್ಡು ಮಾಡಿಕೊಂಡು ನಂತರ ಭಾರತಕ್ಕೆ ಬಂದು ಸೆಟ್ಲ್ ಆಗ್ತೀವಿ ಹೀಗಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ಭಾರತ ಇಷ್ಟ ಆಗುತ್ತೆ, ಇಲ್ಲಿನ ಸಂಸ್ಕೃತಿ ಇಷ್ಟ ಆಗುತ್ತೆ, ಇಲ್ಲೇ ಬದುಕಬೇಕು ಅಂತ ಅವರು ಕನಸು ಕಾಣ್ತಾರೆ. ಇಂಥವರ ಸಂಖ್ಯೆ ಬಹಳ ದೊಡ್ಡದಿದೆ. ಆದ್ರೆ ಕೆಲವರಿಗೆ ಮಾತ್ರ ಅಮೆರಿಕದ ಜೀವನ ಬಹಳ ಸೊಗಸಾಗಿ ಕಾಣುತ್ತೆ. ಅಂತವರು ಈ ಅನಾಹುತವನ್ನ ಸೃಷ್ಟಿಸೋದಕ್ಕೆ ಹೊರಟಿದ್ದಾರೆ. ಅವಧಿ ಪೂರ್ವ ಹೆರಿಗೆ ಮಾಡಿಸೋದಕ್ಕೆ ಮುಗಿಬಿದ್ದು ಭಾರತದ ಮರ್ಯಾದೆಯನ್ನೇ ಅಡಕ್ಕಿಟ್ಟಿದ್ದಾರೆ. ಸದ್ಯ ಟ್ರಂಪ್ ಅವರ ಪಾಲಿಸಿ ಜಾರಿಗೆ ಬರುವಂತಹದ್ದು ಫೆಬ್ರವರಿ 20ನೇ ತಾರೀಕು. ಆದ್ರೆ ಅಮೆರಿಕದ ಕೆಳಹಂತದ ನ್ಯಾಯಾಲಯ ಇದಕ್ಕೆ ತಡೆ ಕೊಟ್ಟಿದೆ. ಟ್ರಂಪ್ ಅವರ ಪಾಲಿಸಿ ಸರಿ ಇಲ್ಲ, ಇದನ್ನ ಪರಿಶೀಲನೆ ಮಾಡಬೇಕು ಅಂತ ಅವರು ತಡೆ ಕೊಟ್ಟಿದ್ದಾರೆ. ಕೆಲವರು ಕೋರ್ಟಿಗೆ ಹೋಗಿದ್ರು, ಅವರ ವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಸದ್ಯಕ್ಕೆ ಹೋಲ್ಡ್ ಮಾಡಿದೆ. ಮುಂದಿದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಟ್ರಂಪ್ ಅವರ ನೀತಿಯೇ ಪಾಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂತಂದ್ರೆ ನಿಮಗೆ ಹಲವು ಬಾರಿ ಹೇಳಿದ್ದೀನಿ, ಟ್ರಂಪ್ ಅವರು ಈ ಬಾರಿ ಅದ್ಭುತವಾದಂತಹ ಜಯ ಗಳಿಸಿ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಅಮೆರಿಕದ ಎರಡೂ ಸದನದಲ್ಲೂ ಕೂಡ ಪೂರ್ಣ ಬಹುಮತ ಇದೆ. ಅವರು ಪಾಪ್ಯುಲರ್ ವೋಟ್ ಅನ್ನು ಕೂಡ ಗೆದ್ದುಕೊಂಡಿದ್ದಾರೆ. ಜೊತೆಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅವರ ಹೋಲ್ಡ್ ಇದೆ. ಯಾಕೆಂತಂದ್ರೆ ಕೆಲ ಪ್ರಮುಖವಾದ ನ್ಯಾಯಾಧೀಶರು ಟ್ರಂಪ್ ಅವರ ಪರವಾಗಿದ್ದಾರೆ, ಟ್ರಂಪ್ ಅವರೇ ನಿಯೋಜನೆ ಕೂಡ ಮಾಡ್ತಾರೆ. ಹೀಗಾಗಿ ಅಮೆರಿಕದ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಟ್ರಂಪ್ ಅನ್ನು ಬೆಂಬಲಿಸುವಂತಹ ನ್ಯಾಯಾಧೀಶರ ಸಂಖ್ಯೆ ಜಾಸ್ತಿ ಇದೆ. ಈ ಕಾರಣದಿಂದ ಟ್ರಂಪ್ ಅವರ ಎಲ್ಲಾ ಪಾಲಿಸಿಗಳು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಪಾಸ್ ಆಗುತ್ತೆ. ಯಾರೇ ಅದನ್ನ ಪ್ರಶ್ನಿಸಿದ್ರೂ ಕೂಡ ಅದಕ್ಕೇನು ಯಶಸ್ಸು ಸಿಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ US ಸಿಟಿಸನ್ಶಿಪ್ ಬೈ ಬರ್ತ್ ನಿಯಮ ಏನಿದೆ ಇದು ಪಾಸ್ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಇದೆ. ಒಟ್ನಲ್ಲಿ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದ ನಂತರ ತೆಗೆದುಕೊಳ್ತಿರುವಂತಹ ಪ್ರತಿ ನಿರ್ಧಾರವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿವಾದವನ್ನು ಹುಟ್ಟು ಹಾಕ್ತಾ ಇದೆ, ಅನೇಕರಿಗೆ ಸಮಸ್ಯೆಯನ್ನು ಕೂಡ ತಂದೊಡ್ತಾ ಇದೆ. ಕೆಲವರು ಪ್ರಶ್ನೆ ಕೇಳ್ತಾ ಇದ್ರು, ಟ್ರಂಪ್ ಅಧಿಕಾರಕ್ಕೆ ಬಂದಿದ್ರಿಂದ ಭಾರತಕ್ಕೆ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಟ್ರಂಪ್ ಭಾರತದ ವಿರುದ್ಧವಾಗಿ ನಿರ್ಧಾರ ಕೈಗೊಳ್ಳುವಂತೆ ಕಾಣ್ತಾ ಇದೆ, ಭಾರತಕ್ಕೇನು ಹೆಲ್ಪ್ ಆಗುವಂತಹ ಯಾವುದೇ ನಿರ್ಧಾರಗಳು ಕಾಣಿಸ್ತಾ ಇಲ್ಲ ಅಂತ.
ಮಿತ್ರರೇ, ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದರಿಂದ ಭಾರತಕ್ಕೆ 50-50 ಕಂಪ್ಲೀಟ್ ಆಗಿ ಭಾರತಕ್ಕೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಯಾರೂ ಕೂಡ ಪ್ರೆಡಿಕ್ಟ್ ಮಾಡಿರಲಿಲ್ಲ. ಟ್ರಂಪ್ ಅವರ ವೀಸಾ ನೀತಿಗಳಿರಬಹುದು, ಅದು ಗ್ರೀನ್ ಕಾರ್ಡ್ ವಿಚಾರದಲ್ಲಿ ಅಥವಾ H-1B ವೀಸಾ ವಿಚಾರದಲ್ಲಿ ಅವರ ನಿರ್ಧಾರಗಳು ಭಾರತಕ್ಕೆ ಬಿಸಿ ತುಪ್ಪ ಆಗುತ್ತೆ ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು. ಅದೇ ರೀತಿಯಾಗಿ ಆಗಿದೆ. ಇನ್ನು ಟ್ಯಾರಿಫ್ ವಿಚಾರದಲ್ಲೂ ಕೂಡ ಟ್ರಂಪ್ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಅದನ್ನೇನು ತಳ್ಳಿ ಹಾಕುವಂತಿಲ್ಲ. ಈ ಎರಡು ವಿಚಾರದಲ್ಲಿ ಟ್ರಂಪ್ ರಿಂದ ಭಾರತಕ್ಕೆ ದೊಡ್ಡ ಸಮಸ್ಯೆಗಳಾಗುತ್ತೆ. ಆದ್ರೆ ಕೆಲವೊಂದು ವಿಚಾರದಲ್ಲಿ ಭಾರತಕ್ಕೆ ಸಹಜವಾಗಿ ಹೆಲ್ಪ್ ಆಗುತ್ತೆ. ಚಿಕ್ಕದಾಗಿ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ಟ್ರಂಪ್ ಅಮೆರಿಕದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅಮೆರಿಕದಲ್ಲಿ ನೆಲೆಸಿರುವಂತಹ ಅಕ್ರಮ ವಲಸಿಗರನ್ನ ಹೊರಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳ ಕಠೋರವಾದಂತಹ ಕ್ರಮಗಳನ್ನೇ ಕೈಗೊಳ್ತಾ ಇದ್ದಾರೆ. ಇದು ಭಾರತಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಕೂಡ ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರಹಾಕಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ಒಂದು ವೇಳೆ ಅಮೆರಿಕದಲ್ಲಿ ಬೈಡನ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಭಾರತ ಆ ತೀರ್ಮಾನ ಕೈಗೊಂಡಿದ್ದೆ ಆದ್ರೆ ಇದನ್ನು ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆ, ಭಾರತ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ, ನರೇಂದ್ರ ಮೋದಿ ಸರ್ಕಾರಕ್ಕೆ ಆ ರೀತಿಯ ಹಣೆಪಟ್ಟಿಯನ್ನು ಕಟ್ತಾ ಇದ್ರು. ಭಾರತಕ್ಕೆ ಅಂತಾರಾಷ್ಟ್ರೀಯ ಒತ್ತಡಗಳು ಎದುರಾಗ್ತಾ ಇದ್ವು. ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಕೆಲವರು ಪ್ರತಿಭಟಿಸ್ತಾ ಇದ್ರು. ಭಾರತದ ಸರ್ಕಾರವನ್ನ ಬಲಪಂಥೀಯ ಸರ್ಕಾರ ಅಂತ ಟೀಕಿಸ್ತಾ ಇದ್ರು. ಭಾರತ ಸರ್ಕಾರ ಒಂದು ರೀತಿಯಲ್ಲಿ ಪ್ರೆಷರ್ ಕುಕ್ಕರ್ ನಲ್ಲಿ ಇರಬೇಕಾದಂತಹ ಸನ್ನಿವೇಶ ಇರ್ತಾ ಇತ್ತು. ಆದ್ರೆ ಟ್ರಂಪ್ ಅವರೇ ಈಗ ಅಂತಹ ನಿರ್ಧಾರ ಕೈಗೊಳ್ತಿರೋದ್ರಿಂದ ಭಾರತ ಅಕ್ರಮ ವಲಸಿಗರನ್ನ ಹೊರಹಾಕುವಂತ ತೀರ್ಮಾನ ಕೈಗೊಂಡಿದ್ದೆ ಆದ್ರೆ ಅಮೆರಿಕದಿಂದ ಯಾವುದೇ ವಿರೋಧ ವ್ಯಕ್ತವಾಗುವುದಿಲ್ಲ. ಒಂದು ರೀತಿಯಲ್ಲಿ ಅಮೆರಿಕ ಅದಕ್ಕೆ ಬೆಂಬಲ ಕೊಡುತ್ತೆ. ಈ ರೀತಿಯಾಗಿ ಕೆಲ ಇಂಟರ್ನಲ್ ಮ್ಯಾಟರ್ಸ್ ವಿಚಾರವಾಗಿ ಭಾರತಕ್ಕೆ ಅಮೆರಿಕದಿಂದ ಸಹಕಾರ ಸಿಗುತ್ತೆ. ಅದರ ಹೊರತಾಗಿ ಮಿತ್ರರೇ, ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೇನೋ ಲಾಭ ಆಗತ್ತೆ ಖಂಡಿತವಾಗ್ಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ ಹೇಗೆ ಕೇಳಿದ್ರೆ ನೀವೇನೇ ವ್ಯಾಪಾರ ಮಾಡಿ ಅದರಿಂದ ಅಮೆರಿಕಕ್ಕೆ ಏನು ಲಾಭ ಆಗತ್ತೆ ಅಂತ ಕೇಳ್ತಾರೆ. ನಿಮಗೆ ನೀವು ಎಷ್ಟಾರೋ ಲಾಭ ಮಾಡ್ಕೊಳ್ಳಿ, ಅದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ಅಮೆರಿಕಕ್ಕೂ ಕೂಡ ಅದರಿಂದ ಲಾಭ ಆಗಿರಬೇಕು. ಇದು ಟ್ರಂಪ್ ಅವರ ಪಾಲಿಸಿ. ಒಟ್ಟಿನಲ್ಲಿ ಟ್ರಂಪ್ ಆರಂಭಿಕವಾಗಿ ಕೈಗೊಳ್ಳುತ್ತಿರುವಂತಹ ಎಲ್ಲ ನಿರ್ಧಾರಗಳು ಕೂಡ ಬಹಳ ಚರ್ಚೆಗೊಳಪಡ್ತಾ ಇದೆ. ಅನೇಕರು ಅದರಿಂದ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.